ಮಾನವ ಮಾನವ ರಥವನ್ನು ನಿಲ್ಲಿಸು. ಮಾನವ ಮಾನವ ಆಗ್ಲೇ ಲೇಟ್ ಆಯ್ತು. ಏನಮ್ಮ ನಿಂದು? ಮಾನವ, ಪದಕ ಹೊಳೆಯುತ್ತಿದೆ. ಅಂದರೆ ರಾಜಕುಮಾರ ಇಲ್ಲೇ ಎಲ್ಲೋ ಹತ್ತಿರದಲ್ಲಿದ್ದಾನೆ. ಏನಮ್ಮ ನಿಂದು ಹೊಸ ಗೋಳು? ನೋಡು, ನಿನ್ ರಾಜ್ಕುಮಾರ ಬರೋ ನಾನು ವೆಯ್ಟ್ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಏನೋ ನಾನು ಹೆಂಡತಿ ಹೇಳ್ದು ಅಂತ ಕರ್ಕೊಂಡು ಹೋಗ್ತಾ ಇದೀನಿ. ನಾನ್ ಸಿಟಿಗೆ ಅರ್ಜೆಂಟ್ ಆಗಿ ಹೋಗ್ಬೇಕು. ನೀನ್ ಬರಂಗಿದ್ರೆ ಬಾ, ಇಲ್ಲಾಂದ್ರೆ ಇಲ್ಲೇ. ರಾಜಕುಮಾರ ಇಲ್ಲೇ ಇರುವಾಗ ನಗರಕ್ಕೆ ಬಂದು ನಾನೇನು ಮಾಡಲಿ? ಸರಿ, ಹಾಗಾದ್ರೆ ನಾನೀಗ ಹೊರಲ್ಲ. ನಿನ್ನ ಸಹಾಯಕ್ಕೆ ಧನ್ಯವಾದ ಮಾನವ. ಪದಕ ಹೊಳೆಯುತ್ತಿದೆ ಎಂದರೆ ರಾಜಕುಮಾರ ಇಲ್ಲೇ ಎಲ್ಲೋ ಹತ್ತಿರದಲ್ಲಿದ್ದಾನೆ. ಅಣ್ಣ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀಯಾ? ಹೇಳಲ್ಲ. ಹೇಳು ಅಣ್ಣ. ಹೇಳಲ್ಲ, ಇಟ್ಸ್ ಅ ಸರ್ಪ್ರೈಸ್. ಏನ್ ಸರ್ಪ್ರೈಸ್ ಅಂತ ನನ್ ಕಿವಿಲ್ ಹೇಳು, ನಾನು ಯಾರಿಗೂ ಹೇಳಲ್ಲ. ನೀ ನನ್ನ ಮುತ್ತಿನ ತಂಗಿ ಅಲ್ವಾ? ನೀನ್ ಏನೇ ಮಾಡಿದ್ರು ನಾನು ನಿನಗೆ ಹೇಳಲ್ಲ ಹೇಳಲ್ಲ ಹೇಳಲ್ಲ. ಆಯ್ತು ಬಿಡು, ಪಾರ್ಟಿ ಮಾಡಕ್ ಕರ್ಕೊಂಡು ಹೋಗ್ತಾ ಇದ್ಯಾ ಬೆಟ್ಟ ತುದಿಗೆ, ಕರೆಕ್ಟ್ ತಾನೆ? ಏ ಇಲ್ವೇ, ಯಾವ್ದೋ ಒಂದ್ ಒಳ್ಳೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಿದ್ದಾನೆ ಅಲ್ವಾ ಅಣ್ಣ? ಅಥವಾ ಐಸ್ ಕ್ರೀಮ್ ತಿನ್ನ ಕರ್ಕೊಂಡು ಹೋಗ್ತಾ ಇದ್ಯಾ ಅಣ್ಣ? ವೇಟ್ ಅ ಮಿನಿಟ್ ಗೈಸ್. ಬಂದ್ಬಿಟ್ವಾ? ಇದೇನಾ ಜಾಗ? ಇಲ್ಲ ಕಣೆ, ಇಲ್ಲಿ ಇಳ್ಕೊಂಡ್ ಬಸ್ ಹತ್ಕೊಂಡ್ ಮನೆಗೆ ಹೋಗೋದು. ಸೂಪರ್ ಅಲ್ವಾ? ವೆರಿ ಫನಿ. ನಿನಗ್ ಯಾರು ಹೇಳಿದ್ದು ನೀನ್ ಚೆನ್ನಾಗಿ ಜೋಕ್ ಮಾಡ್ತೀಯ ಅಂತ? ಒಂದ್ ಜೋಕ್ ಕೂಡ ಕರೆಕ್ಟ್ ಆಗಿ ಹೇಳಕ್ ಬರಲ್ಲ ನಿಮ್ಗೆ. ಆಯ್ತಾ ನಿಮ್ಮಿಬ್ರದು? ಸರ್ಪ್ರೈಸ್ ಇಸ್ ವೇಟಿಂಗ್, ಬನ್ನಿ ಹೋಣ. ವಾವ್, ಏನು ಅಣ್ಣ ಇದು? ಇದೇ ಸರ್ಪ್ರೈಸ್. ನಾವ್ 5 ಜನ ಒಟ್ಟಿಗೆ ನಗ್ನಗ್ತಾ ಸ್ಪೆಂಡ್ ಮಾಡೋ ಟೈಮ್ ಇದೆಯಲ್ಲ, ಅದು ಸರ್ಪ್ರೈಸ್. ಸೂಪರ್ ಅಣ್ಣ. ಅಲ್ವಾ? Then why you waiting? Let's go and enjoy. ಪದಕ ಹೊಳೆಯುತ್ತಿಲ್ಲವೆಂದರೆ ರಾಜಕುಮಾರ ದೂರದಲ್ಲಿದ್ದಾನೆ ಎಂದರ್ಥ. ಅಂದರೆ ಆ ರಥದಲ್ಲಿಯೇ ಹೋಗುತ್ತಿರಬೇಕು. ಅಷ್ಟೊಂದು ವೇಗವಾಗಿ ಚಲಿಸುತ್ತಿರುವ ರಥವನ್ನು ನಾ ಹೇಗೆ ಮುಟ್ಟಲಿ? ರಾಜಕುಮಾರನನ್ನು ನಾ ಹೇಗೆ ಅರಸಲಿ? ಬ್ರದರ್, ಸೂಪರ್. ಬೆಳಗ್ಗೆಯಿಂದ ನಮ್ ಜೊತೆನೆ ಇದ್ದೆ. ಇದನ್ನೆಲ್ಲ ಅರೇಂಜ್ ಮಾಡೋದಕ್ಕೆ ನಿನಗೆ ಟೈಮ್ ಎಲ್ಲಿಂದ ಸಿಕ್ತು? ಕಣ್ ಮುಚ್ಕೊಂಡು ಛೂ ಮಂತ್ರಕಾಳಿ ಅಂದೆ. ಎಲ್ಲ ಪಟ 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 ಪಟ. ತಮಾಷೆ ಸಾಕು, ಹೇಗ್ ಮಾಡ್ದೆ ಅಂತ ಹೇಳು. ಇಲ್ಲಿಗೆ ಬರಕ್ ಮುಂಚೆನೆ ಅನ್ಕೊಂಡಿದ್ದೆ ನಿಮ್ಮೆಲ್ರೂ ಒಂದ್ ಒಳ್ಳೆ ಜಾಗ ಕರ್ಕೊಂಡು ಹೋಗ್ಬೇಕು ಅಂತ. ತುಂಬಾ ಬ್ಯೂಟಿಫುಲ್ ಆಗಿದೆ ಅಣ್ಣ. ನಾವಿಲ್ಲಿ ಬರ್ತಿದೀವಿ ಅಂತ ಮುಂಚೆನೆ ಗೊತ್ತಿದ್ರೆ ಇಲ್ಲೊಂದು ಫೋಟೋ ಶೂಟ್ ಮಾಡಿಸ್ಬೋದಾಗಿತ್ತಲ್ವಾ? ಸದ್ಯ ಗೊತ್ತಾಗ್ಲಿಲ್ಲ. ಇಲ್ಲ ಅಂದಿದ್ರೆ ನಮ್ಗೆ ಯಾರಿಗೂ ಏನೋ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಅಲ್ಲಿ ಯಾ ಲೈಟ್ ಇಟ್ಕೋ, ಇಲ್ಲಿ ಈ ಕೆಲಸ ಮಾಡು ಅಂತ ತಲೆ ತಿಂತಾ ಇದ್ಲು. ನಿಮ್ಗೆಲ್ಲ ಈ ಬೀಚಲ್ಲಿ ಏನ್ ಸ್ಪೆಷಲ್ ಅಂತ ಗೊತ್ತಾ? ಸುಮ್ನೆ ಏನೋ ಬೊಗಳೆ ಬಿಟ್ಟಾರೆ ನೋಡಿ. ಈಗ
ನಾನ್ ಇನ್ನ ಏನು ಹೇಳೇ ಇಲ್ಲ. ಆಗ್ಲೇ ಬೋಗ್ಲಿ ಅಂತ ಯಾಕೆ ಕರೀತೀಯ ನೀನು? ಇದ್ ಯಾವ ಬೀಚ್ ಅಂತ ಗೊತ್ತಾ ನಿನ್ಗೆ? ಗೊತ್ತು ನನ್ಗೆ, ಇದು ಪ್ಯಾರಡೈಸ್ ಬೀಚ್. ನೋಡಿದ್ಯಾ ಅಣ್ಣ, ಇದು ಪ್ಯಾರಡೈಸ್ ಬೀಚ್ ಅಂತೆ. ಹೋಗ್ಲಿ ಬೃಂದ ಹೋಗ್ಲಿ, ಕರಿಬೇಡ ನನ್ನ. ಆನ್ಯ ಕರಿಬೇಡ ಅಂತ ಹೇಳ್ತಾ ಇಲ್ವಾ ಅವಳು? ಸುಮ್ನೆರು. ಪುಟಾಣಿ, ನೀನ್ ಹೇಳಿದ್ದು ಸುಳ್ಳು ಅಂತ ನಿನ್ಗೂ ಗೊತ್ತಲ್ವಾ? ನಾನ್ ಸುಳ್ಳು ಹೇಳಿಲ್ಲ ಅಂದ್ರೆ ಯಾರು ನನ್ನ ಮಾತೆ ಆಡ್ಸಲ್ಲ ಗೊತ್ತಾ? ಯಾರು ಹೇಳಿದ್ದು? ಯು ಶುಡ್ ನಾಟ್ ಥಿಂಕ್ ಲೈಕ್ ದಟ್. ನೋಡಿ, ಇನ್ಮೇಲಿಂದ ಎಲ್ರೂ ಬೃಂದನ್ನ ಮಾತಾಡಿಸ್ಬೇಕು, ಆಯ್ತಾ? ಯಾರು ಇಗ್ನೋರ್ ಮಾಡೋ ಹಾಗಿಲ್ಲ. ಸೇ ಸಾರಿ. ಎಷ್ಟು ದಿನ ಆಯ್ತಲ್ವಾ ನಾವ್ ಹೀಗಾಚೆ ಬಂದು ಇಷ್ಟು ಮಜವಾಗಿದ್ದು? ತುಂಬಾ ಮಜವಾಗಿದೆ. ಯಾವಾಗ್ಲೂ ಹೀಗೆ ಇದ್ಬಿಡೋಣ ಅನ್ಸುತ್ತೆ. ಥಿಂಕ್ ಪ್ರಾಕ್ಟಿಕಲ್ ಅಕ್ಕ. ಹಾಗಿರಕ್ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಇದೇ ಕೊನೆ ಸಲ ಅಲ್ವಾ ಅಣ್ಣ ನಾವ್ ಹೀಗೆಲ್ಲ ಸುತ್ತಾಡೋದು? ಯಾಕೆ ಹಾಗಂತ್ಯ? ನಾವು ಯಾವಾಗ ಬೇಕಾದ್ರೂ ಬರ್ಬೋದು ಇಲ್ಲಿಗೆ. ಆ ಯುಕ್ತಿನ್ ಮದ್ವೆ ಆದ್ಮೇಲೆ ಹೇಗ್ ಬರಕ್ಕಾಗತ್ತೆ? ಮಾನವ, ರಾಜಕುಮಾರನ ರಥವನ್ನೇನಾದರೂ ನೋಡಿದಿರಾ? ಇತ್ತ ಕಡೆಯೇ ಬಂತು. ರಥನ? ಹೌದು ಮಾನವ, ರಾಜಕುಮಾರನ ರಥ. ಓ, ರಾಜ್ಕುಮಾರ್ ಅಂದ? ಗೊತ್ತು ಗೊತ್ತು. ರಾಜಕುಮಾರನ ಪರಿಚಯವಿದೆಯೇ ನಿಮಗೆ? ಓ, ಪರಿಚಯ ಇಲ್ದೇನೋ? ಚೆನ್ನಾಗೇ ಪರಿಚಯ. ಹಾಗಾದರೆ ನನಗೊಂದು ಮಹದುಪಕಾರ ಮಾಡಿ ರಾಜಕುಮಾರನ ಬಳಿ ನನ್ನನ್ನು ಕರೆದೊಯ್ಯುವಿರಾ? ಕರ್ಕೊಂಡೋಗೋಣ. ಅದಕ್ಕೇನಂತೆ, ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಅಂತಾನೆ ಒಬ್ರು ಬರ್ತಾರೆ. ನಾನು ಹೋಗಿ ಅವ್ರನ್ನ ಕರ್ಕೊ ಬರ್ತೀನಿ. ಅಲ್ಲಿವರೆಗೂ ಆರಾಮಾಗಿ ಕೂತೀರಿ. ಕೂತ್ಕೊಳ್ಳಿ. ನೀರೇನಾದ್ರೂ ಕುಡಿತೀರಾ? ಅವಶ್ಯವಿಲ್ಲ ಮಾನವ. ಒಂದ್ ನಿಮಿಷ ಬಂದೆ. ಹಲೋ ಬಸವಣ್ಣ, ಅವಳು ಇಲ್ಲಿಗೆ ಬಂದಾಳೆ. ಅದೇ ಅಣ್ಣ, ನಿಮ್ ಜೊತೆ ಮೋಹಿನಿ ಪಾತ್ರ ಮಾಡಿದ್ಲಲ್ಲ ಆ ವಿಚಿತ್ರ ಥಿಂಗ್ಸು, ಅವಳು ಇಲ್ಲೇ ಅಂಗಡಿಗೆ ಬಂದಾಳೆ. ಕತ್ತಲ್ಲಿ ಲಾಕೆಟು ಇದೆ, ನಾನು ಇಲ್ಲೇ ಇರಿಸ್ಕೋತೀನಿ, ಬೇಗ ಬನ್ನಿ. ಬರ್ತಾ ಇದಾರೆ, ಕರ್ಕೊಂಡು ಹೋಗ್ತಾರೆ ರಾಜ್ಕುಮಾರ್ ನಂತರ. ಪರವಾಗಿಲ್ಲ. ಮಾನವರು ಎಷ್ಟು ಒಳ್ಳೆಯವರು. ಇವರ ಸಹಾಯದಿಂದ ರಾಜಕುಮಾರ ಶೀಘ್ರದಲ್ಲೇ ಸಿಗುತ್ತಾನೆ. ಅಣ್ಣ, ಈ ಮದ್ವೆ ಆಗ್ಲೇಬೇಕಾ ನೀನು? ಅಲ್ಲ, ನಿಮಗ್ ಯಾಕೆ ಯುಕ್ತಿನ್ ಕಂಡ್ರೆ ಅಷ್ಟೊಂದು ದ್ವೇಷ? ದ್ವೇಷ ಅಂತಲ್ಲ ಪ್ರದ್ಯುಮ್ನ, ಅವಳಿಗೂ ನಿನ್ಗೂ ಜೋಡಿ ಸರಿ ಹೋಗಲ್ಲ ಅಂತಷ್ಟೇ. ಯುಕ್ತಿ ಒಳ್ಳೆ ಹುಡುಗಿನೇ ಅಲ್ವಾ ಅಕ್ಕ? ಹಾಗಂತ ನೀನ್ ಅನ್ಕೊಂಡಿದ್ಯಾ? ನನ್ಗಂತ ಅವಳು ಒಂಚೂರು ಇಷ್ಟ ಇಲ್ಲ. ನಿನ್ ಬಿಹೇವಿಯರ್ಗೂ ಅವಳ ಬಿಹೇವಿಯರ್ಗೂ ಸಂಬಂಧನೇ ಇಲ್ಲ. ಹೌದಣ್ಣ, ನೀನ್ ನೋಡು, ಯಾವಾಗ್ಲೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀಯ, ನಮ್ಮನ್ನೆಲ್ಲ ಎಷ್ಟ್ ಪ್ರೀತಿ ಮಾಡ್ತೀಯ. ಆದ್ರೆ ಅವಳು ತುಂಬಾ ಸ್ವಾರ್ಥಿ. ನೋಡಿ, ನಿಮಗೆ ಅವಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಅದಕ್ಕೆ ಈಗೆಲ್ಲ ಮಾತಾಡ್ತಾ ಇದ್ದೀರಾ. ನಿನಗೆ ಎಷ್ಟು ಗೊತ್ತು ಅವಳ ಬಗ್ಗೆ? ನಮಗ್ ಗೊತ್ತಿರೋ ಅಷ್ಟೇ ತಾನೆ. ಅವಳ ಬಗ್ಗೆ ಏನು ಗೊತ್ತಿಲ್ಲದೇನೆ ಮದ್ವೆ ಆಗ್ತಿ ಅವಳನ್ನ? ಅಲ್ಲ ಅಣ್ಣ, ದೊಡ್ಡಮ್ಮನೆ ಲವ್ ಮ್ಯಾರೇಜ್ ಆಗಿದ್ದಾರೆ. ನೀನ್ ಒಳ್ಳೆ ಓಲ್ಡನ್ ಡೇಸ್ ತರ ಅಮ್ಮ ನೋಡಿರೋ ಹುಡುಗಿನ ಕಣ್ಮುಚ್ಕೊಂಡು ಒಪ್ಕೊಂಡಿದ್ಯಲ್ಲ. ಅಣ್ಣ, ಆ ಮದ್ವೆನ ಬೇಡ ಅನ್ನೋ.
ಅದೊಂದು ನಿರ್ಧಾರ ನಾನು ಬದಲಾಯಿಸಕ್ಕಾಗಲ್ಲ ಅನ್ಯ. ನಾನು ಮದ್ವೆ ಆಗ್ತೀನಿ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ಅಮ್ಮ ನನ್ನ ಹತ್ರ ಯಾವತ್ತೂ ಏನೂ ಕೇಳಿಲ್ಲ. ಮೊದಲನೇ ಸಲ ಕೇಳಿದ್ದಾರೆ. ಹೇಗ್ ಬೇಡ ಅನ್ಲಿ? ಹಾಗಂತ ಇಷ್ಟ ಇಲ್ದೇ ಇದ್ರು ಮದ್ವೆ ಆಗ್ಬಿಡ್ತೀಯಾ? ನನ್ನ ಇಷ್ಟಕ್ಕಿಂತ ಮನೆ ಖುಷಿನೇ ಮುಖ್ಯ ಅಲ್ವಾ ಅಕ್ಕ? ಅದು ಅಲ್ಲದೆ ಈಶ್ವರಿ ಅತ್ತೆ ಮತ್ತೆ ಮಾಯಿ ಮಾತು ಬಿಟ್ಟು ಎಷ್ಟೋ ವರ್ಷ ಆಯ್ತು. ನಾನು ಯುಕ್ತಿನ ಮದ್ವೆ ಆದ್ರೆ ಅತ್ತೆ ಮತ್ತೆ ಮನೆಗೆ ಬರ್ತಾರೆ. ಅರಸು ಮನೆತನ ಒಂದಾಗತ್ತೆ. ಛೇ, ಈ ಅಮ್ಮ ಯಾಕೆ ಬಲವಂತ ಮಾಡ್ತಾರ ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ಅಮ್ಮ ಯಾವತ್ತೂ ಯಾರನ್ನೂ ಯಾವ್ದಕ್ಕೂ ಬಲವಂತ ಮಾಡ್ದೋರಲ್ಲ. ಪ್ರದ್ಯುಮ್ ನಂಗೆ ಹೀಗೆ ಹೇಳಿದ್ದಾರೆ ಅಂದ್ರೆ ಏನೋ ಕಾರಣ ಇರಬೇಕು. ಬೀಚ್ನಲ್ಲಿದ್ದಾಗ ನಾವು ಜಗಳ ಆಡಬಾರ್ದಾಗಿತ್ತು ಸತ್ಯ. ಪ್ರತಿಯೊಂದು ಅಲ್ಲೇ ಹತ್ರ ಇದ್ದ. ಅವನೇನಾದ್ರೂ ಕೇಳಿಸ್ಕೊಂಡಿದ್ರೆ ಏನ್ ಗತಿ? ಕೇಳಿಸ್ಕೊಳ್ಳಿಲ್ವಲ್ಲ? ಈ ಸಲ ಕೇಳಿಸ್ಕೊಳ್ಳಿಲ್ಲ. ನಾವ್ ಹೀಗೆ ಕಿತ್ತಾಡ್ತಾ ಇದ್ರೆ ಮುಂದೆ ಅವನಿಗೆ ಗೊತ್ತಾಗದೆ ಇರುತ್ತಾ? ನೋಡಿ, ಅವನ್ಗೆ ಯಾವತ್ತೂ ಈ ಸತ್ಯ ಗೊತ್ತಾಗ್ಬಾರ್ದು. ಅವನು ಅರಸು ಮನೆ ತಂದವನಲ್ಲ ಅಂತ ಗೊತ್ತಾದ್ರೆ ಅವನ್ ಎದೆನೆ ಒಡೆದು ಹೋಗುತ್ತೇನೋ. ಮನೆತನ ಅಂದ್ರೆ ಅಷ್ಟು ಹಚ್ಕೊಂಡಿದ್ದಾನ ಅವನು. ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಈ ಸತ್ಯ ಪ್ರದ್ಯುಮ್ನಿಗೆ ಮಾತ್ರ ಅಲ್ಲ, ಬೇರೆ ಯಾರಿಗೂ ಗೊತ್ತಾಗಲ್ಲ. ನನ್ನ ಕೊನೆ ಉಸಿರಿರೋ ತನಕ ಈ ಸತ್ಯನ ನಾನು ಹೊಟ್ಟೆಲಿ ಇಟ್ಕೊಂಡು ಸಾಯ್ತೀನಿ ಹೊರತು ಯಾರಿಗೂ ಹೇಳಲ್ಲ. ಅಷ್ಟಾದ್ರೆ ಸಾಕುರಿ. ನನ್ನ ಮಾತಿನ ಮುಗ್ದಿಲ್ಲ ಇರು. ನಾನಿದೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರ. ಆದ್ರೆ ಅವನು ಯಾವತ್ತೂ ನನ್ನ ಮಗ ಆಗಲ್ಲ. ಅವನ ಮೇಲೆ ನನಗೆ ಪ್ರೀತಿ, ಕಾಳಜಿ, ಅಕ್ರೆ ಯಾವತ್ತೂ ಹುಟ್ಟಲ್ಲ. ಇನ್ನೊಂದು ವಿಷಯ, ನಾನು ನಿನ್ನ ಮಗನಿಗೆ ಹೇಳಲ್ಲ, ನೀನು ಹೇಳಲ್ಲ ಅಂತಾನೆ ಇಟ್ಕೋ. ಹಾಗಂತ ಸತ್ಯ ಹೊರಗೆ ಬರಲ್ಲ ಅಂತ ಏನೂ ಇಲ್ವಲ್ಲ. ಯಾವ ವಿಷಯ ಗೊತ್ತಾಗಬಾರ್ದು ಅಂತ ಅನ್ಕೋತೀವೋ ಅದೇ ಬೇಗ ರಟ್ಟಾಗುತ್ತೆ. ಅಕಸ್ಮಾತ್ ಅವನು ನಿಜ ಗೊತ್ತಾದ್ರೆ ಏನ್ ಮಾಡ್ತಿದ್ದೆವು? ಅವನನ್ನು ಬಿಡು. ಬೇರೆ ಯಾರಿಗಾದ್ರೂ ಇವನು ಮನೆ ಮಗ ಅಲ್ಲ ಅಂತ ಗೊತ್ತಾದ್ರೆ ಅರಸು ಮನೆತನದ ಮಾನ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೇವು? ಮರ್ಯಾದೆ ಮೂರ ಬಟ್ಟೆ ಆಗತ್ತೆ. ಈಗಾಗ್ಲೇ ಒಬ್ಬರಿಗೆ ಗೊತ್ತಾಗ್ಬಿಟ್ಟಿದೆ ಸತ್ಯ. ನಾವ್ ಮಾತಾಡಿದ್ ಬೇಜಾರಾಯ್ತಾ ಅಣ್ಣ? ನಾನು ಏನೇ ಮಾಡಿದ್ರು ಯಾರೋ ಒಬ್ರಿಗೆ ನೋವಾಗತ್ತೆ ಅಂತ ಯೋಚನೆ ಮಾಡಿ ಬೇಜಾರಾಯ್ತು. ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಅಮ್ಮನಿಗೆ ಬೇಜಾರಾಗುತ್ತೆ. ಮದುವೆ ಮಾಡಿಕೊಂಡ್ರೆ ನಿಮಗಿಷ್ಟ ಆಗಲ್ಲ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ.
ನಾವ್ ಯುಕ್ತಿ ಬಗ್ಗೆ ಮಾತಾಡಿದ್ದನ್ನ ತಲೆಗೆ ಹಾಕೋಬೇಡ ಪ್ರದ್ಯುಮ್ನ. ನಮ್ಗ ಅವಳನ್ನ ಕಂಡ್ರೆ ಇಷ್ಟ ಇಲ್ದೇ ಇದ್ರೂ ಪರವಾಗಿಲ್ಲ, ನಿನ್ಗೋಸ್ಕರ ಇಷ್ಟಪಡ್ತೀವಿ. ಹೌದು ಅಣ್ಣ, ಒಂದ್ ಚಾನ್ಸ್ ಕೊಡ್ತೀವ ಆ ಯುಕ್ತಿಗೆ. ಅವಳು ಮನೆಗ್ ಬಂದ್ಮೇಲೆ ನಿನಗ್ ಸರಿ ಆಗೋ ಹಾಗೆ ಅವಳನ್ನ ಚಕ ಅಂತ ಸರಿ ಮಾಡ್ಬಿಡ್ತೀವಿ. ಓಹೋ, ಅದೇನ್ ಬೆಡ್ಶೀಟ್ ತರ ಚಕ ಚೇಂಜ್ ಮಾಡ್ಬಿಡ್ತಾಳಂತೆ. ನಿನ್ ಬಾಯಿಗೆ ಏಯ್, ನನ್ ಮೇಲೆ ನೀರ್ ಹಾಕ್ತೀಯ ನೀನು? ಇರು ನಿನ್ಗೆ. ನಿನಾದ್ ಆನೆ ಬೇಡ. ಸಾರಿ ಆನ್ಯಾ, ನನ್ ಪುಟ್ಟಾಣಿ ಮೇಲೆ ನೀರ್ ಹಾಕ್ತೀಯ ನಿನ್ನ? ಪ್ರದ್ಯುಮ್ನ ಸುಮ್ನೆ ಬಿಡ್ಬಾರ್ದು ಇವನ್ನ. ನೀರಾಕು ನೀರಾಕು ನೀರಾಕು. ಮಾನವ, ಈಗಾಗಲೇ ತಡವಾಯಿತು. ರಾಜಕುಮಾರನನ್ನು ನೋಡಲು ಹೊರಡಬಹುದೇ? ಹಾ, ರಥ ಬರ್ತಿದ್ದಂಗೆ ಹೊರಡದೆ. ಏನ್ ಅರ್ಜೆಂಟು? ಕೂತ್ಕೊಳ್ಳಿ. ಅದ್ ಸರಿ, ರಾಜ್ಕುಮಾರ ಸಿಕ್ಕ ಮೇಲೆ ಏನ್ ಮಾಡ್ತೀರಾ? ಮದ್ವೆ ಆಗ್ತೀರಾ? ಕೊಡು ಇಲ್ಲಿ, ನಾನ್ ತೆಗಿತೀನಿ. ಸರಿ ಟೈಮ್ ಆಯ್ತು, ಹೊರಡೋಣ. ಅಮ್ಮ ಸುಮ್ನೆ ಗಾಬರಿ ಆಗ್ತಾರೆ. ಮಾಯಿಗ್ ಬೇರೆ ಹೇಳಿದೀನಿ, ಈ ಕೋತಿಗಳನ್ನೆಲ್ಲ ಡೀಸೆಂಟ್ ಆಗಿ ಕರ್ಕೊಂಡೋಗಿ ಡೀಸೆಂಟ್ ಆಗಿ ಕರ್ಕೊಂಡ್ ಬರ್ತೀನಿ ಅಂತ. ಯು ಆರ್ ಕರೆಕ್ಟ್ ಮೈ ಬ್ರದರ್. ಯು ಆರ್ ಆ ಲೀಡರ್. ಕಿಂಗ್ ವಿವಾಹವೇ? ಇಂತಹ ಮಾತು ಮಾನವ. ರಾಜಕುಮಾರ ಸಿಕ್ಕ ಕೂಡಲೇ ಗಂಧರ್ವ ಲೋಕಕ್ಕೆ ತೆರಳಿ ಧನಂಜಯನನ್ನು ಮಣಿಸಿ ಮಯೂರ ಸಿಂಹಾಸನದ ಮೇಲೆ ರಾಜಕುಮಾರನನ್ನು ಕೂರಿಸಬೇಕು. ಸರಿ ಆಯ್ತು, ಒಂದ್ 2 ನಿಮಿಷ ಇಲ್ಲೇ ಕೂತಿರಿ. ರಾಜಕುಮಾರ ಹತ್ತಿರವಿದ್ದಾನೆ. ಮಾನವ, ಇದೇ ರಾಜಕುಮಾರನ ರಥವಿರಬೇಕು. ಯಾವ ರಥ? ನಾನು ಹೇಳೋವರೆಗೂ ನೀನ್ ಎಲ್ಲಿಗೂ ಹೋಗಾಗಿಲ್ಲ.